ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಯಾವುದೇ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಹೀಗೆ ಇಂದು ನಡೆದಂಥ ಪ್ರೋಗ್ರಾಂನಲ್ಲಿ ಅಭದ್ರತೆ ಎದ್ದು ಕಾಣ್ತಿತ್ತು. ಅರೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ. ವಿಧಾನಸೌಧದ ಬಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಈ ವ್ಯಕ್ತಿ ಏಕಾಏಕಿ ಸಿಎಂ ಬಳಿ ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆದ್ರು. ಇವನು ಯಾಕಪ್ಪ ನನ್ನ ಕಡೆ ಬರ್ತಿದ್ದಾನೆ ಅಂತ ಆತಂಕದಲ್ಲೇ ನೋಡ್ತಿದ್ರು. ಹತ್ತಿರ ಹೋಗುವಷ್ಟರಲ್ಲಿ ಖಾಕಿ ವಶಕ್ಕೆ ಪಡೆದಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಇದೆಂಥ ಅಭದ್ರತೆ. ಶಾಲ್ ಹೊದಿಸಲು ಬಂದ ವ್ಯಕ್ತಿ ಸಿಎಂ ಶಾ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಲು ಆಯೋಜಿಸಲಾಗಿತ್ತು. ಈ ವೇಳೆ ಸಿಎಂಗೆ ಶಾಲು ಹಾಕಲು ವ್ಯಕ್ತಿಯೊಬ್ಬ ಏಕಾಏಕಿ ಸ್ಟೇಜ್ಗೆ ನುಗ್ಗಿದ. ಕೂಡಲೇ ಅಲರ್ಟ್ ಆದ ಸಿಎಂ ಭದ್ರತಾ ಸಿಬ್ಬಂದಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನಾರೆಡ್ಡಿ ಪಾಟೀಲ್ಗೆ ದಲಿತ ಮುಖಂಡರ ಮುತ್ತಿಗೆ. ಇತ್ತ ಯಾದಗಿರಿ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಸಂವಿಧಾನದ ಪೀಠಿಕೆ ಓದುವ ವೇಳೆ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ಸಚಿವರ ವಿರುದ್ಧ ಮುಖಂಡರು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಮುತ್ತಿಗೆ ಹಾಕಿದ್ರು. ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆಯೇ ಎರಡೆರಡು ಈ ರೀತಿಯ ಘಟನೆ ನಡೆದಿದ್ದು ಅಭದ್ರತೆ ಎದ್ದು ಕಾಣಿಸ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮಾಡಿದ ಪಾಪದ ಕೃತ್ಯದಿಂದ ಹೊರಬರಲಾಗದೆ ಕಂಗಾಲಾಗಿದ್ದಾನೆ. ಈ ನಡುವೆ ದೇವರ ಪ್ರಸಾದ ಆಯಿತು. ಈಗ ದಾಸನ ಕೈಗೆ ಹನುಮಾನ್ ಚಾಲೀಸ ಸಿಕ್ಕಿದೆಯಂತೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ಬೀದರ್ನಲ್ಲಿ ಶಾಸಕ ಶರಣು ಸಲಗಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯಕ್ಕಾಗಿ ಇದೆ. ನಾಗಮಂಗಲ ಗಲಭೆಯ ಬಗ್ಗೆ ಮೊದಲು ಪ್ರಸ್ತಾಪವಾಗುತ್ತೆ, ಆಮೇಲೆ ಸಿದ್ದು ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ಶಾಸಕ ಶರಣು ಸಲಗಾರ್ ಭವಿಷ್ಯ ನುಡಿದಿದ್ದಾರೆ. ಬಹುತೇಕ ಈ ಸರ್ಕಾರ ಯಾರಿಗೋ ಬರೀ ಈ ಸರ್ಕಾರ ಬಹುತೇಕ ಬರೀ ಮುಸಲ್ಮಾನರಿಗಾಗಿ ಈ ಸರ್ಕಾರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅನುಮಾನ ಬರಲಿಕ್ಕೆ ಪ್ರಾರಂಭವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುತೇಕ ಸಿದ್ದರಾಮಯ್ಯನವರು ನಮ್ಮೆಲ್ಲರ ನಿರೀಕ್ಷೆಯಂತೆ ರಾಜೀನಾಮೆ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೆಲವೇ ಗಂಟೆಗಳಲ್ಲಿ ನೋಡ್ತೇವೆ. ಯಾವುದೇ ಆಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುತ್ತೆ. ಹೀಗೆ ಇಂದು ನಡೆದಂಥ ಪ್ರೋಗ್ರಾಂನಲ್ಲಿ ಅಭದ್ರತೆ ಎದ್ದು ಕಾಣ್ತಿತ್ತು. ಅರೆ ಏನಾಯ್ತು ಅಂದ್ರ ಈ ಸ್ಟೋರಿ ನೋಡಿ.
ವಿಧಾನಸೌಧದ ಬಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಈ ವ್ಯಕ್ತಿ ಏಕಾಏಕಿ ಸಿಎಂ ಬಳಿ ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಶಾಕ್ ಆದ್ರು. ಇವನು ಯಾಕಪ್ಪ ನನ್ನ ಕಡೆ ಬರ್ತಿದ್ದಾನೆ ಅಂತ ಆತಂಕದಲ್ಲೇ ನೋಡ್ತಿದ್ರು. ಹತ್ತಿರ ಹೋಗುವಷ್ಟರಲ್ಲಿ ಖಾಕಿ ವಶಕ್ಕೆ ಪಡೆದಿದೆ. ಸಿಎಂ ಕಾರ್ಯಕ್ರಮದಲ್ಲಿ ಇದೆಂಥ ಅಭದ್ರತೆ. ಶಾಲ್ ಹೊದಿಸಲು ಬಂದ ವ್ಯಕ್ತಿ ಸಿಎಂ ಶಾ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಪೂರ್ವದ್ವಾರದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ನಿರ್ಮಿಸಿ ವಿಶ್ವ ದಾಖಲೆ ನಿರ್ಮಿಸಲು ಆಯೋಜಿಸಲಾಗಿತ್ತು. ಈ ವೇಳೆ ಸಿಎಂಗೆ ಶಾಲು ಹಾಕಲು ವ್ಯಕ್ತಿಯೊಬ್ಬ ಏಕಾಏಕಿ ಸ್ಟೇಜ್ಗೆ ನುಗ್ಗಿದ. ಕೂಡಲೇ ಅಲರ್ಟ್ ಆದ ಸಿಎಂ ಭದ್ರತಾ ಸಿಬ್ಬಂದಿ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚೆನ್ನಾರೆಡ್ಡಿ ಪಾಟೀಲ್ಗೆ ದಲಿತ ಮುಖಂಡರ ಮುತ್ತಿಗೆ. ಇತ್ತ ಯಾದಗಿರಿ ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಸಂವಿಧಾನದ ಪೀಠಿಕೆ ಓದುವ ವೇಳೆ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ಸಚಿವರ ವಿರುದ್ಧ ಮುಖಂಡರು ಧಿಕ್ಕಾರ ಕೂಗಿದ್ರು. ಅಲ್ಲದೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ಗೆ ಮುತ್ತಿಗೆ ಹಾಕಿದ್ರು. ಪ್ರಜಾಪ್ರಭುತ್ವ ದಿನಾಚರಣೆ ವೇಳೆಯೇ ಎರಡೆರಡು ಈ ರೀತಿಯ ಘಟನೆ ನಡೆದಿದ್ದು ಅಭದ್ರತೆ ಎದ್ದು ಕಾಣಿಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಮಾಡಿದ ಪಾಪದ ಕೃತ್ಯದಿಂದ ಹೊರಬರಲಾಗದೆ ಕಂಗಾಲಾಗಿದ್ದಾನೆ. ಈ ನಡುವೆ ದೇವರ ಪ್ರಸಾದ ಆಯಿತು. ಈಗ ದಾಸನ ಕೈಗೆ ಹನುಮಾನ್ ಚಾಲೀಸ ಸಿಕ್ಕಿದೆಯಂತೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ವೆಲ್ಕಮ್ ಬ್ಯಾಕ್. ಅಭಿಮಾನ ಓಕೆ, ಅಭಿಮಾನಿನೂ ಓಕೆ, ಆದರೆ ಒಬ್ಬ ಅಭಿಮಾನಿ ತೋರಿಸಿರೋ ಅಭಿಮಾನಕ್ಕೆ ಇವತ್ತು ವಿಧಾನಸೌಧವೇ ಶೇಕ್ ಆಗ್ಬಿಡ್ತು. ಹಾಗೇನೆ ಮುಖ್ಯಮಂತ್ರಿಗಳೇ ಶಾಕ್ ಆಗ್ಬಿಟ್ರು. ಏನೋ ಕಂದಲೆ, ಏನೋ 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 ಬಂದ ಬಂದ ಬಂದ. ಇವನು ಪುಂಡ ಅಲ್ಲ, ಪೋಖ್ರಿ ಅಲ್ಲ, ಉಗ್ರನೂ ಅಲ್ಲ, ಉಡಾಳನೂ ಅಲ್ಲ. ಇವಂದು ಒಂದ್ ರೀತಿ ಪ್ರೀತಿ, ಒಂದ್ ರೀತಿ ಫಜೀತಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅಸ್ಲಿಗೆ ಹೇಳ್ಬೇಕಂದ್ರ ವಿಧಾನಸೌಧದ ಎದುರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೀತಿತ್ತು. ಏಕಾಏಕಿ ಎಲ್ಲಿದ್ನೋ ಪುಣ್ಯಾತ್ಮ ನುಗ್ಗಿ ಬಂದೇ ಬಿಟ್ಟ. ಸ್ಟೇಜ್ ಏರೇ ಬಿಟ್ಟ. ಒಂದು ಕ್ಷಣ ಎಲ್ಲ ಅದ್ರ ಹೋದ್ರು, ಶೇಕ್ ಆದ್ರು, ಶಾಕ್ ಆದ್ರು. ಇಷ್ಟೆಲ್ಲ ಹಕೀಕತ್ತಿಗೆ ಕಾರಣ ಆದವನ ಹೆಸರು ಮಹದೇವ್ ನಾಯಕ್ ಅಂತ. ಊರು ರಾಮನಗರ ಜಿಲ್ಲೆ ಕನಕಪುರ. ಸಿಎಂ ಮ್ಯಾಲಿ ಅಭಿಮಾನಕ್ಕ ಹಿಂಗ ಮಾಡೇನಿ ಅಂತ ಪೊಲೀಸರ ಎದುರು ಉತ್ತರ ಹೇಳ್ಯಾನಂತ. ಅಭಿಮಾನ ಏನೋ ಹೋಗ್ಲಿ, ಅಷ್ಟು ಜನ ಪೊಲೀಸರ ಮುಂದ ಹಿಂಗ ಒಬ್ಬ ಸಿಎಂ ಹತ್ರ ಓಡ್ತಾನ, ಸ್ಟೇಜ್ ಏರ್ದಾನ ಅಂದ್ರ ನಮ್ ಸೆಕ್ಯೂರಿಟಿ ತಾಕತ್ ಇಷ್ಟೇನಾ ಅನ್ನೋ ಡೌಟ್ ಶುರು ಆಕೇತಿ. ಅದೇನ ಆಗ್ಲಿ, ಈ ಮಂದಿ ಅಭಿಮಾನಕ್ಕ ಇನ್ನೂ ಅದೇನೇನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.